ಇಲ್ಲಿಗೆ ಬಂದಿರೋದು ಯಾಕೆ ಅಂದ್ರೆ ಒಂದಷ್ಟು ಆಕ್ಟಿವಿಟೀಸ್ ಇದೆ ಅವತ್ತಿನ ದಿನ. ಹುಡುಗರಿಗೆ ಇದ್ ಕೊಡೋಣ ಅನ್ನಿಸ್ತು ಅಂದ್ರೆ ಬಾಟಲ್ ಓಪನ್ ಮಾಡೋದು. ಒಂದು ತಿಂಗಳಿಗೆ ಹೋಗ್ತಾ ಇರೋದು 3 ದಿನ. ಅಜ್ಜಿಯಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಅಜ್ಜಿ ಲಿಫ್ಟ್. ವರುಣ್ ಅವ್ರಿಗೆ ಅಣ್ಣ ಈ ತರ ಚೆನ್ನಾಗಿದೆ ಅಣ್ಣ, ಅದ ಅಣ್ಣ ಇದು ಚೆನ್ನಾಗಿದೆ ಅಣ್ಣ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲಿ ಮೇಡಮ್ ಅವ್ರು ಕೂತಿದ್ದಾರೆ. ಇವ್ರದ್ದು ಮಾಮ್ ಟು ಬಿ ಮಾಡೋದಕ್ಕೆ ಎಲ್ಲ ಕೇಳ್ಕತ್ತಾವಳೆ. ಗೈಸ್, ನೀವು ಈ ಕಲರ್ ಡ್ರೆಸ್ ಹಾಕ್ತಾ ಇದ್ದೀರಾ ಅಲ್ವಾ, ನೀವ್ ಈ ಕಲರ್ ಡ್ರೆಸ್ ಹಾಕತ್ತಿದ್ದೀರಾ ಅಲ್ವಾ, ಬಾಯ್ಸ್ ಈ ಕಲರ್ ಹಾಕೋತಾ ಇದಾರಲ್ವಾ ಅಂತೆಲ್ಲ ಇವಳು ನೋಡ್ಬಿಟ್ಟು ನನ್ ಪ್ಲಾನ್ ಎಲ್ಲ ಹಾಳ್ ಮಾಡಿ ಬಿಸಾಕ್ತವಳೆ. ನಾನೇನು ಕೇಳಿಲ್ಲ, ನಮ್ಮ ಅಣ್ಣ ವಿಡಿಯೋದಲ್ಲಿ ಹೇಳವನೆ, ಅದನ್ನ ನೋಡ್ದೆ. ಆಮೇಲೆ ಇವಳು ನೆನ್ನೆ ಕುತ್ಕೊಂಡು ರೆಡ್ ಕಲರ್ ಬಟ್ಟೆ ಹುಡುಕ್ತಾ ಇದ್ದು, ಅದನ್ನ ನೋಡಿ ನಿನ್ ಪ್ರಕಾರ ನಾವ್ ರೆಡ್. ಹೌದು, ಸರಿ ಆಯ್ತು. ರೆಡ್ ಅಂತ ಅನ್ಕೊಂಡು. ನಿಮ್ದು ಯಾವ್ದು? ನಮ್ದು ಇದು ಲೆಮನ್ ಯೆಲ್ಲೋ ಕಲರ್. ಓಕೆ, ಹೌದು. ನಿಮ್ಮ ಹಸ್ಬೆಂಡ್ ಇಡಲ್ಲಪ್ಪ, ನಿಮ್ಮ ಹಸ್ಬೆಂಡ್ ಎಲ್ಲ ಬೈತಾರೆ. ನಾನ್ ಅವ್ರಿಗೆ ನಿಮಗ್ ಮುಚ್ಚಿಡ್ತಿದೀನಿ ಅಲ್ಲ ಗೈಸ್. ಆಕ್ಚುಲಿ ನಾನು ಹೇಳ್ಬಿಟ್ಟಿದೀನಿ, ನೀನ್ ಆ ಬ್ಲಾಗ್ ನೋಡ್ಬೇಡ. ಯಾವ್ದು ಲಾಸ್ಟ್ ಬ್ಲಾಗ್ ನೀನ್ ನೋಡ್ಬೇಡ. ನೋಡಿಲ್ಲ ಗೈಸ್ ಅವಳು. ನಾನು ಕಲರ್ನ ಹೇಳ್ಬಿಟ್ಟು ಗೈಸ್ ಇದ್ರಲ್ಲಿ ನಾನು ಹೇಳಕ್ ಆಗಲ್ಲ ಗೈಸ್, ಮಧು ನೋಡ್ಬಿಡ್ತಾಳೆ ಅಂತಾನು ಹೇಳಿದೀನಿ. ಆಮೇಲೆ ಕಮೆಂಟ್ ಅಲ್ಲಿ ಹಾಕೋರು ಎಲ್ಲರೂ ಹೇಳ್ಬಿಟ್ಟಿದೀರಾ ನೀವು ಅಂತ. ನಾನು ಯಾವ ಬ್ಲಾಗು ನೋಡಿಲ್ಲ, ನೋಡಲ್ಲ, ನಿನ್ ಪುಣ್ಯ. ನೋಡಿ ಗೈಸ್, ಮನೇಲಿರೋರೇ ನಮ್ನ ಬೆಳ್ಸಲ್ಲ, ನೋಡಲ್ಲ ವ್ಲಾಗ್ಸ್ ನ. ನೋಡಿ ಗೈಸ್, ನಾನೇನ್ ಈಗಿಂದಲ್ಲ, ಅವಾಗ ನನ್ ಬ್ಲಾಗ್ ನಾನೇ ನೋಡಲ್ಲ. ಏನ್ ಮಾಡ್ತಿದ್ದೀರಾ? ಏನೋ ಹೊಸ ಐಟಮ್ ಬಂದಿದೆ. ಸ್ಕೀಮ್ ಅಲ್ಲ, ಸಾರಿ ಸ್ಟೀಮ್. ಹಾಗೆ ಇದೊಂದು ಹೊಸ ಐಟಮ್ ಬಂದಿದೆ. ಇದೊಂದು ಬಾಕಿತ್ತು ಅಂತ ನಮ್ಮಣ್ಣ. ಸಾಂಬ್ರಾಣಿ ಹಾಕೊಳ್ಳೋದಿದ್ದು ಇದ್ರೊಳಗಡೆ ಹಾಕ್ಬಿಟ್ಟು ಕೂದಲು ಹಾಕೋದು. ಇನ್ನೇನು ಇವಾಗ ಮಾಮಿ ಹಾಕ್ತಾ ಇದ್ದೀನಲ್ಲ, ಅಸ್ಥೆಟಿಕ್ ಆಗಿದೆ ಇದು. ಓಕೆ, ಸೊ ಗೈಸ್ ಇವಾಗ ನಾವು ಒಂಚೂರು ಕೆಲಸ ಇದೆ ನನಗೆ, ಅದಕ್ಕೆ ಈಚೆ ಹೋಗ್ತಾ ಇದ್ದೀನಿ. ಏನು? ನಾನು ಬಟ್ಟೆ ತಗೊಂಡಿಲ್ಲ ಗೈಸ್, ನನ್ನ ಬಟ್ಟೆನೇ ಬಂದಿಲ್ಲ. 5-6 ಬುಕ್ ಮಾಡಿದ್ದೀನಿ, 4 ಜೊತೆ ಕ್ಯಾನ್ಸಲ್ ಆಗಿರೋದು. ಇನ್ನೆರಡು ಜೊತೆ ಮೇಲೆ ನಂಬಿಕೆಯಲ್ಲಿ ಇದ್ದೀನಿ. ಅದು ಬರಲಿಲ್ಲ ಅಂದರೆ ಚಂಬು. ಅದಕ್ಕೆ ಒಂದು ನೋಡ್ಕೊಂಡು ಬರೋಣ. ಇನ್ನೊಂದು ಚೂರು ಕೆಲಸ ಇದೆ, ಎಲ್ಲ ಮುಗಿಸ್ಕೊ ಬರೋಣ ಅಂತ ಒಬ್ಳೆ ಒಂದೊಂದು ಪೀಸ್ ಹೋಗ್ತಾ ಇದ್ದೀನಿ. ರಚಿತಾ ಗೊತ್ತಲ್ವಾ? ಬಾಯ್ ಗೈಸ್, ಇವಾಗ ನಾವು ಚಿಕ್ಕಗಡಿಯಾರ ರೋಡ್ ಹತ್ರ ಬಂದಿದ್ದೀವಿ. ಸೊ ನಮ್ಮೊಂದಿಗೆ ಇದ್ದಾರೆ ದೀಪ್ತಿ ಮೇಡಮ್. ಎಷ್ಟೋ ತಿಂಗಳಾದ್ಮೇಲೆ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾಳೆ. ಸೊ ಇವಳನ್ನ ಎತ್ತಾಕ ಬಂದಿದ್ದೀನಿ ಇವತ್ತಿನ ಕೆಲ್ಸಕ್ಕೆ. ಹಂಗೆ ಮೇಡಮ್ ಅವ್ರಿಗೂ ಕೂಡ ನಮ್ಮ ಕಲರ್ ಕಾಂಬಿನೇಷನ್ದು ಡ್ರೆಸ್ ಬೇಕಾಗಿದೆ, ಹಂಗೆ ಅವಳು ಒಂದು ತಗೊಳ್ಳಿ ಅಂತ ಒಟ್ಟಿಗೆ ಬಂದಿದ್ದೀವಿ. ಇವಾಗ ನಾವು ಇಲ್ಲಿಗೆ ಬಂದಿರೋದು ಯಾಕೆ ಅಂದ್ರೆ ಒಂದಷ್ಟು ಆಕ್ಟಿವಿಟೀಸ್ ಇದೆ ಅವತ್ತಿನ ದಿನ. ಸೊ ಅದಕ್ಕೆ ಒಂದು ಗಿಫ್ಟ್ ತಗೋಬೇಕು, ಹಂಗಾಗಿ ಬಂದಿದ್ವಿ. ಏನಾರು ಹೇಳು ದೀಪ್ತಿ, ಏನ್ ಅನ್ನಿಸ್ತಾ ಇದೆ? ನನ್ನ ಬ್ಲಾಗ್ ಅಲ್ಲಿ ಸುಮಾರು ತಿಂಗಳಾದ್ಮೇಲೆ ಬಂದಿದ್ಯಾ, ಏನಾದ್ರು ನಿನ್ನ ಮನದಾಳದ ಮಾತುಗಳನ್ನ ಹಂಚ್ಕೋ. ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನಿನ್ನ ಮೀಟ್ ಮಾಡಿ ಖುಷಿ ಆಗ್ತೈತೆ. ಮೀಟ್ ಮಾಡ್ತಿದ್ವಿ, ಆದ್ರೆ ನಾವು ಸಿಗ್ತಾ ಇರ್ತೀವಿ ಅವಾಗವಾಗ, ಬಟ್ ಬ್ಲಾಗ್ ಎಲ್ಲ ಮಾಡ್ತಾನು ಇರ್ಲಿಲ್ಲ ನಾನು ಇವಳು ಜೊತೆಗೆ ಸಿಕ್ದಾಗೆಲ್ಲ. ಕತ್ಲೆ ಆಗೋಯ್ತು. ಎಲ್ಲೇ ಏನ್ ಸಿಗುತ್ತೆ ಇಲ್ಲಿ ಗೊತ್ತಿಲ್ಲ. ಸುಮಾರು ವರ್ಷ ಆದ್ಮೇಲೆ ಈ ರೋಡಲ್ಲಿ ಒಳಗಡೆ ಬರ್ತಿರೋದು. ಯಾವ ತರ ಬೇಕು ಗೊತ್ತಿಲ್ಲ ನನಗೆ. ರಿಟರ್ನ್ ಚಿಕ್ಕದು ಮಾಮೂಲಿ ನಾರ್ಮಲ್ ನೋಡೋಣ ಯಾವ್ ಚೆನ್ನಾಗಿರುತ್ತೆ ಅದನ್ನ ತಗೊಳ್ಳೋಣ. ರಿಟರ್ನ್ ಗಿಫ್ಟ್ ತರ ಆ ತರ ಟೈಪ್ ಬೇಕು ಎಲ್ಲಾರ್ಗುನು. ಬರೀ ಗೆದ್ದವ್ರಿಗೆ ಎಲ್ಲರಿಗೂ ಕೂಡ ಸೀಮಂತಲ್ಲ. ಹಂಗಾರೆ ನಾನು ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಏನೇನೋ ಪ್ಲಾನ್ ಮಾಡಿದೀವಿ ಗೈಸ್. ಮಾಮ್ ಟು ಬಿಗೆ ಫುಲ್ ಮಸ್ತ್ ಆಗಿರುತ್ತೆ. ಸರಿ ಆಯ್ತು, ಹೋಗ್ತಾ ಇದೀವಿ ಒಳಗಡೆ. ನೋಡಿ ಯಾವ್ದು ಚೆನ್ನಾಗೈತೆ ಆ ಶಾಪ್ ಒಳಗೆ ನುಗ್ಗೋಣ. ಗೈಸ್ ನಾವು ನೋಡ್ತಾ ಇದೀವಿ. ನಂಗೆ ಇದ್ರಲ್ಲಿ ಇದಿಷ್ಟ ಆಯ್ತು, ಅಂದ್ರೆ ಬುದ್ಧ ತಲೆ ಎಲ್ಲ ಆಡಿಸ್ತಾನೆ ಇದೆ, ಸ್ಟಾಪೇ ಮಾಡಲ್ಲ. ಇದ್ರಲ್ಲಿ ಈ ತರ ಇದೆ, ಈ ತರ ಇದೆ. ಮೇಡಮ್ ಅವ್ರೇನೋ ತಗ್ಸ್ತಾರೆ. ಇದು 4 ಪೀಸ್ ಇಡೋದು. 4 ಪೀಸು 120 ಅಂತ ಕಣೆ. ನೋಡೋಣ, ಸ್ಟೋನ್ ಇದೆ, ಏನ್ ತಗೊಳ್ಳೋದು ಗೊತ್ತಿಲ್ಲ. ಒಂದು ಕ್ಯಾಪ್ ಅದು ಬಾಟ್ಲ್ ಓಪನ್ ಮಾಡಿ ನೋಡಿದ್ರೆ
ಗೈಸ್ ನಾವು ಇವಾಗ ಒಂದಷ್ಟು ಸೆಲೆಕ್ಟ್ ಮಾಡಿದೀವಿ. ಹುಡುಗರಿಗೆ ಇದ್ ಕೊಡೋಣ ಅನ್ನಿಸ್ತು ಅಂದ್ರೆ ಬಾಟಲ್ ಓಪನ್ ಮಾಡೋದು. ಅಂಕಲ್ ನ ಕೇಳ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ. ಅಂಕಲ್ ಕುಡ್ದೇ ಇಲ್ವಂತೆ, ಐಡಿಯಾ ಇಲ್ಲ ಅಂಕಲ್. ಈಗ ನಾವೇ ಅಂದಾಜಲ್ಲಿ ತಗೋಗ್ಬೇಕು. ಅದ್ ತಗೋ. ಯಾವ್ದು ಅದಾ? ಒಂದ್ ಸ್ವಲ್ಪ ಇದನ್ನ ನೋಡ್ದಂಗಿದೆ. ಇದಿರ್ಲಿ. ಆಮೇಲೆ ಬೇರೆ ಯಾವ್ದು? ಬೇರೆ 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 ಶಿನಿಗಾಮಿ. ಸಾಕಲ್ವಾ ಎಷ್ಟು ಇವಾಗ? ಹುಡುಗಿರ್ಗೆ ಅಲ್ಲಿ ಏನಾದ್ರು ಬೇರೆ ಕಾಸ್ಮೆಟಿಕ್ ಐಟಮ್ಸ್ ಆ ಥರ ತಗೊಳ್ಳೋಣ. ನಿಮ್ಮ ಹತ್ರ ಇಲ್ಲ ಅಂಕಲ್? ಅಂಕಲ್ಗೆ ನಾನು ಅಂದ್ರೆ ಒಂದೇ ಬಂಚಲ್ಲಿ ತಗೋತೀನಿ ಅಂತ ಬಂದೆ. ಇವಾಗ ಒಂದೇ ಬೇಕು ಅಂತ ಬಂದೆ. ಸೊ ನಮ್ಮ ನಾನು ಒಬ್ರಿಗೆ ಕಾಲ್ ಮಾಡಿ ಕೇಳಿದೆ. ಸೊ ಅವರು ಬೇಡ ಒಂದೇ ತರ ಅಂದ್ರೆ ಒಂದೇ ಬೇಡ ಬೇರೆ ಬೇರೆ ತಗೊಳ್ಳಿ ಅಂದ್ರು. ಇವಾಗ ಒಂದ್ 5-6 ತಗೊಂಡಿದ್ದೀನಿ. ಲೆಟ್ಸ್ ಗೋ ನೆಕ್ಸ್ಟ್ ಹೋಗೋಣ. ನನಗೆ ಮಾತಾಡೋ ಗೊಂಬೆ ಬೇಕು. ಇದು ನೋಡಿ ಕ್ಯಾನ್ ಸೇಮ್ ಹಂಗೆ ಏನಾರು ಇಟ್ಬಿಟ್ಟು ಕತ್ಲೆಯಲ್ಲಿ ನೋಡ್ಬಿಟ್ರೆ ಎದ್ರಕೋಬೇಕು. ಅಯ್ಯೋ ಅದ್ ಸೇಮ್ ಹಂಗೆ. ಇದು ಮಾತಾಡುತ್ತಾ? ಮಾತಾಡಲ್ಲ. ಮಾತಾಡೋ ಬೊಂಬೆ ಇದೆಯಾ ಅಂಕಲ್? ಇದೊಂದೇ ಅಂತೆ ಮಾತಾಡೋ ಗೊಂಬೆ. ಅಂಕಲ್ ಮಾತಾಡ್ಸಿದ್ದು ಅಂದ್ರೆ ಶೆಲ್ ಹಾಕ್ಬೇಕಾ? ಬೇಡಪ್ಪ, ಭಯ ಆಯ್ತದೆ. ಬೇಡ ಬಿಡಿ ಅಂಕಲ್. ಗೈಸ್ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಈಗ ನಾವು ಹೊರಟಿದ್ದೇವೆ. ನನ್ನ ಗಾಡಿ ಯೂಸ್ ಮಾಡಿ ಎಷ್ಟು ತಿಂಗಳಾಗಿತ್ತು, ಸುಮಾರು ತಿಂಗಳಾಗಿತ್ತು. ಅಂದ್ರೆ ಲಾಂಗ್ ಎಲ್ಲೂ ಬರ್ದೆ. ಇವಾಗ ಅಯ್ಯೋ ಹಿಡ್ಕಡೆ ಇವಾಗ ಗಾಡಿಲಿ ಹೋಗ್ತಾ ಇದೀವಿ. ಎಷ್ಟೋ ದಿನ ಆಗಿತ್ತಲ್ವಾ ಗಾಡಿಯಲ್ಲಿ ತಿರ್ಗಾಡಿ ಎಲ್ಲ. ಗೈಸ್ ಮನೆಗೆ ಬಂದು ಹೆವಿ ಟಯರ್ಡ್ ಆಗ್ಬಿಟ್ಟಿದೆ. ಪಟ ಪಟ ಬಂದು ಸೊ ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಬೆಂಗಳೂರಿನ ಕಡೆಗೆ ಹೋಗುತ್ತಿದ್ದೇವೆ. ನಾಳೆ ಸ್ವಲ್ಪ ಕೆಲಸ ಇದೆ. ಸೊ ಒಟ್ಟಿಗೆ ಮಾಮ್ ಟು ಬಿ ಮುಗಿಸ್ಕೊಂಡು ಇನ್ನೊಂದಷ್ಟು ಕೆಲಸಗಳಿದೆ ಎಲ್ಲ ಮುಗಿಸ್ಕೊಂಡು ಮೈಸೂರಿಗೆ ಬರೋದು ಯಾವತ್ತಾಗುತ್ತೆ ಗೊತ್ತಿಲ್ಲ. ಸೊ ಅದಕ್ಕೆ ಇಷ್ಟು ಪ್ಯಾಕ್ ಆಗಿದೆ. ಕ್ಲೋಸ್ ಮಾಡು, ಹೋಗೋಣ. ಎಲ್ಲ ಮೀಟಿಂಗ್ ನಮ್ಗೇನೆ. ಚಲೋ ಗೈಸ್ ನೋಡಿ ಹೆಂಗೆ ತುಂಬ್ಕೊಂಡು ಹೋಗ್ತಾ ಇದೀವಿ. ನೋಡಿದ್ರೆ 1 ತಿಂಗ್ಳಿಗೆ ಹೋಗಂಗಿದೀವಿ. 1 ತಿಂಗಳಿಗೆ ಹೋಗ್ತಾ ಇರೋದ್ 3 ದಿನ. 3 ದಿನಕ್ಕಾದ್ರೆ ಡೈಲಿ ನಾವು ಗ್ಯಾಜೆಟ್ಸ್ ಯೂಸ್ ಮಾಡ್ತೀವಲ್ಲ, ಅದ್ರದ್ದೇ ಅರ್ಧ ತುಂಬಿರೋದು. ಅದ್ರೊಳಗಡೆ ಸ್ಟ್ಯಾಂಡ್ಗಳು, ಲೈಟ್ಗಳು, ಏನು ಗಿಂಬಲ್, ಮೇನ್ ವಸ್ತು ಎತ್ಕೊಯ್ತಿದೀವಲ್ಲ ಅದೇ ಜಾಸ್ತಿ ಕೆಜಿ. ಇವಾಗ ನೋಡು ಒಂದ್ ಕಡೆಗೆ ಹಿಂಗ್ ವಾಲ್ಬಿಡ್ತದೆ ಕಾರು. 75 kg ವಸ್ತುನ ಎತ್ಕೊಯ್ತಾ ಇರೋದು. 75 80. ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇರೋದು ಬುಸಮ್ಮ ಅವರು. ಫಸ್ಟ್ ಟೈಮಾ ಮುಟ್ಟಿದ್ರೆ ನಿಮ್ಮನೆಗೆ? ನಮ್ಮನೆಗೆ ಫಸ್ಟ್ ಟೈಮ್. ಬಾಯ್ ಗುಂಡ. ಆರಾಮಾಗಿ ಬೊಗಳ್ಕೊಂಡಿರಿ 1-3 ದಿನ. ಮಂಗಳಮ್ಮ ಅವ್ರು ಬಂದಿದ್ದಾರೆ ಹೊರಡೋ ಟೈಮಲ್ಲಿ. ಬಾಯ್ ಮಂಗಳಮ್ಮ. ಬಾಯ್ 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 ಆಂಟಿ. ಗೈಸ್ ನಾವಿವಾಗ ಅರ್ಧ ಅಲ್ಲ ಮುಕ್ಕಾಲ್ ದಾರಿ ರಾಮನಗರ ಚನ್ನಪಟ್ಟಣ ಹತ್ತತ್ರ ಬಂದು ಸ್ಟಾಪ್ ಮಾಡಿದ್ದೀವಿ. ಮಧು ಅವರಿಗೆ ಹೊಟ್ಟೆ ಹಸಿತಿತ್ತು. ಸೊ ಹಂಗಾಗಿ ಇಲ್ಲೇ ಬರ್ಗರ್ ಕಿಂಗಲ್ಲಿ ಸ್ಟಾಪ್ ಮಾಡಿ ಆರ್ಡರ್ ಮಾಡಿಬಿಟ್ಟು ಬಂದಿದ್ದಾರೆ. ಬನ್ನಿ ಮೇಡಮ್. ನಾವೆಲ್ಲ ಚೆನ್ನಾಗಿ ಕಾಣಲ್ಲ. ಅಯ್ಯೋ ಚೆನ್ನಾಗಿ ಕಾಣೋದು. ಬನ್ರಿ ಮೇಡಮ್. ಯಾರು ಹೇಳಿದಂಗೆ? ನಿಮ್ಮ ತಮ್ಮ ಹೇಳಿದ್ರಲ್ಲ. ಬರಲೇ ಗೊತ್ತಾರಲ್ಲ ನಿಮ್ಮ ತಮ್ಮ ನಾಡಿದ್ದು. ವಿನೋದ್ ದಾಸರ್ ಅವರು ಊರಿಗೆ ಹೋಗಿದ್ದಾರೆ 2 ದಿನ. ಎಸ್, ಫುಲ್ ರೆಸ್ಟ್ ಮಾಡಿಕೊಂಡು ಸಾಟರ್ಡೆ ಹಿಡಿತಾರೆ. ಓ ಅದು ಇಲ್ಲಿಗೆ ತಂದ್ರಾ? ಓಕೆ, ಈಗ ತಿನ್ಕೊಂಡು ಇವರಿಬ್ರು ಮಧ್ಯ ನಾನು ಮಧ್ಯ ಸಿಗಾಕೊಂಡು ಅಪ್ಪಚ್ಚಿ ಆಗಿ ನೀರಾಗೋಯ್ತೀವಿ. ಆಮೇಲೆ ಏನೇನಿದೆ ನಿಂಗೆ? ಪೆಪ್ಸಿ ಅಂತೂ ತಂದಿಲ್ಲ. ಮ್ಯಾಂಗೋ ಶೇಕ್ ಅದು. ನಿನಗೆ ಪೆಪ್ಸಿ ತಂದು ನಾನು ಕೊಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅವ್ರು ಕೇಳಿದ್ರು ಪೆಪ್ಸಿ ಬೇಕಾ ಅಂತ, ನಾನೇ ಬೇಡ ಅಂದೆ. ತಗೋ ಕುಡಿ. ಮ್ಯಾಂಗೋ ಪ್ರೈಸ್ ಇದೆ ಒಂದು. ಮ್ಯಾಂಗೋ ಪೈಪ್ ಇಲ್ವಾ? ಬಂತೆ. ಇದು ಹಿಂಗೆ ಕುಡಿಯೋದು. ಇದು 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 ಇದ್ರ ಇಲ್ಲಿತ್ತಲ್ಲ ಮಲೇಷ್ಯಾದಲ್ಲಿ. ವೆಲ್ಕಮ್. ನಾವ್ ಹೇಳ್ತಿದೀವಿ. ಹಾಯ್ ಅಣ್ಣ. ಪಾಪ ಅಣ್ಣ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ವಾವ್. ಮನೆಯಲ್ಲಿ ಹೆಣ್ಮಕ್ಳು ಇಲ್ಲ ಅಂತಾರೆ, ಗಂಡ್ಮಕ್ಳಿಗೆ ಕೆಲಸ. ಅದಕ್ಕೆ ಬೇಗ ಮದುವೆ ಆಗೋಗ್ಬೋದು. ಬೇಗ ಮದ್ವೆಗೆ ಹೋಗ್ಬೇಕಾ? ಬೇಗ ಮದುವೆ ಆಗೋಗು. ಮದುವೆ ಆದ ಕೆಲಸದವರು ಇರ್ತಾರೆ. ಇದ್ರು ಅವ್ರು ಯಾಕೋ ಬಂದಿಲ್ಲ ಸ್ವಲ್ಪ ದಿನದಿಂದ.
ಹಂಗಾಗಿ ಇಷ್ಟೊತ್ತಕ್ಕೆ ಬಂದಿದ್ದೀರಾ. ಎಸ್ ಅಜ್ಜಿಯಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಅಜ್ಜಿ. ಅಜ್ಜಿ ಲಿಫ್ಟ್ ನಾಳೆಗೆ ಇಲ್ಲಿ ಇಲ್ಲಿ ಅಯ್ಯೋ ಆಗತ್ತಾಕ ಅಂತಾರೆ ಮೇಲೆ ನೋಡಿ ಗೈಸ್, ನನ್ನ ಕೈಲಿ ಎಷ್ಟು ಒರೆಸಿದ್ದಾರೆ. ಅಯ್ಯೋ ಅಯ್ಯೋ ಗೈಸ್, ನಮ್ಮ ಮನೇಲಿ ಒಂದು ಸ್ವಲ್ಪ ಲೈಟ್ ಪ್ರಾಬ್ಲಮ್, ಅದಕ್ಕೆ ನಾನು ಯಾವ ಥರ ಲೈಟ್ ತಗೊಂಡ್ಬಂದಿದ್ದೀನಿ ಅಂತಂದರೆ ನಿಸ ಅದಕ್ಕೆ ಹೌದಾ? ಬೀಳುತ್ತೆ ಅಷ್ಟೇ. ಬೆಳಕು ಎಲ್ಲ ಕಾಣ್ತದೆ. ಇಲ್ಲೇನೋ ಮಾಡ್ತಾ ಇದ್ದಾರೆ ಮಧು ಮೇಡಮ್ ಅವರು. ಎಲ್ಲರದು ಊಟ ಆಯ್ತು. ಇವರು ಕುದಿಸ್ತಾ ಇದೀನಿ. ಬೆಳಗ್ಗೆ ಮಾಡ್ತಾ ಇಲ್ವಾ? ಏನೋ ಬೆಳಗ್ಗೆಗೆ ಬುಕ್ ಮಾಡ್ಬೇಕೀಗ ಗೈಸ್, ತರಕಾರಿ. ಗುರುವಾರ ನಾನು ಒಬ್ಬನೇ ತಿನ್ನೋದು ಅಂತ ನನ್ನ ತಂಗಿ ಮಟನ್ ಸಾಂಬಾರ್ ತಂದವಳೆ ಮೈಸೂರಿಂದ. ಎಲ್ಲರದು ಊಟ ಆಗಿ 11 ಗಂಟೆ ಬೆಳಿಗ್ಗೆ ತಿಂಡಿಗೆ ಈಗ್ಲೇ ರೆಡಿ ಮಾಡ್ಕೊಂಡ್ಬಿಡ್ತಾಳಂತೆ. ಯಾಕಂದ್ರೆ ಅವ್ರು ಬೇಗ ಹೋಯ್ತಾರೆ 8 ಗಂಟೆಗೆನೆ ಕೆಲ್ಸಕ್ಕೆ. ಏನ್ ಮಾಡೋದು? ಕೆಲ್ಸಕ್ಕೆ ಕೆಲ್ಸ ಡ್ಯೂಟಿಗೆ ಬೇಗ ಹೋಯ್ತವ್ರೆ. ಇನ್ನು ಅಜ್ಜಿ, ನಿಖಿಲ್, ರವೀಂದ್ರ ಎಲ್ರು, ವರುಣ್ ಅವರೆಲ್ಲ. ಹಂಗಾಗಿ ಎಲ್ರಿಗೂ ಸ್ವಲ್ಪ ಈಗ್ಲೇ ಪ್ರಿಪೇರ್ ಮಾಡ್ಕೊಂಡ್ರೆ. ಆಂಟಿ ಇಲ್ಲ ಅದಕ್ಕೆ ಮಮ್ಮಿ ಗೋಯಿಂಗ್ ಊರು ಅವ್ರ ಮನೆ ರಿನೋವೇಷನ್ ಮಾಡಿಸ್ತಾ ಇದಾರೆ ಗೈಸ್. ತೊಟ್ಟಿ ಎಲ್ಲ ರೆಡಿ ಮಾಡಿಸ್ತಾ ಇದಾರೆ. ಅದೊಂಥರ ಚಂದಲ್ಲ, ಹೆಣ್ಣು ಮಕ್ಳೆಲ್ಲ ಸೇರ್ಕೊಂಡು. ಅಯ್ಯೋ, ನಮ್ಮ ಅಮ್ಮ ಖುಷಿ ನೋಡಕ್ ಆಯ್ತಲ್ಲ. ಎಲ್ಲ ಹೆಣ್ಮಕ್ಳು ರವೆ ಎಲ್ಲ ನಮ್ ದೊಡ್ಡಮ್ಮ, ನಮ್ಮ ಕೇಕೆ ಅಜ್ಜಿ, ಹೊಡಿತಾರೆ. ನಮ್ ದೊಡ್ಡಮ್ಮ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ಊರ್ಣಿಯವರಮ್ಮ, ನಮ್ಮಮ್ಮ 4 ಜನನು ಹೋಗೋರೆ. ಇಲ್ಲಿ ನಮ್ಮ ವರುಣ ಗುಡ್ಡಿ ಅವ್ರೇನೋ ರೆಡಿ ಮಾಡ್ಕೊಂಡು ಗುಡ್ಡಿ ಎಲ್ಲ ಗುಡ್ಡೋರು ಗೈಸ್. ಎಷ್ಟೋ ವರ್ಷ ಆದ್ಮೇಲೆ ನಮ್ಮನೇಲಿ ಒಂದು ಗಿಂಬಲ್ ಇದೆ ಅಂತ ಇವಾಗ ನೋಡ್ತಾ ಇದ್ದೀನಿ. ಇತ್ತ ಮನೇಲಿ ಇದ್ದಲ್ಲ ಇದೆ. ಇದು ಯಾವ್ದದು ಬಾವಿಕಟ್ಟೆ. ನಮ್ದೆಲ್ಲ ಶಾರ್ಟ್ ಮೂವೀಸ್ ಎಲ್ಲ ಇದ್ರಲ್ಲೇ ಮಾಡಿರೋದು. ಇವಾಗ ಅದು ಬೆಳಕಕ್ಕೆ ಬಂದಿದೆ. ಸೊ ಇನ್ನೊಂದು ತಗೋತಾ ಇದಾರಂತೆ, ನಾಳೆ ಅಪ್ಡೇಟ್ ಮಾಡ್ತಾ ಇದಾರೆ. ವರುಣ್ ಅವ್ರಿಗೆ, ಅಣ್ಣ ಈ ತರ ಚೆನ್ನಾಗಿದೆ ಅಣ್ಣ, ಅದ ಅಣ್ಣ ಇದು ಚೆನ್ನಾಗಿದೆ ಅಣ್ಣ, ಬಾಡಿ ಅಣ್ಣ ಈ ಬಾಡಿ ಚೆನ್ನಾಗೈತೆ ಅಣ್ಣ, ಕ್ಯಾಮ್ರಾ ಈ ಬಾಡಿ ಚೆನ್ನಾಗೈತೆ ಅಣ್ಣ ಅಂತ ಹೇಳ್ತವನೆ. ಸೊ ಅದಕ್ಕೆ ನಾಳೆ ಒಂದು ಗಿಂಬಲ್ ತಗೋತಾ ಇದೀವಿ ನಾವು. ಹೊಸ ಗ್ಯಾಜೆಟ್ ಬರ್ತಾ ಇದೆ ನಮ್ಮ ಮನೆಗೆ. ಚಂದಾಗಿ ಯೂಸ್ ಮಾಡ್ಬೇಕು. ವರುಣ್ ಬಂದ್ರೆ ಟೇಸ್ಟ್ ಆಗಲ್ಲ. ಹೌದಾ? ಅವನಿಗೆ ಅಂದ್ರೆ ನಮ್ ವಿನೋದ್ಗೆ ಗಿಂಬಲ್ ಅಷ್ಟು ಎಡಿಟಿಂಗ್ ಸಕ್ಕದಾಗಿ ಮಾಡ್ತಾನೆ. ಗಿಂಬಲ್ ಆಪರೇಟಿಂಗ್ ಸ್ವಲ್ಪ ಕಷ್ಟ ಅವನಿಗೆ. ವರುಣ್ಗೆ ಅಭ್ಯಾಸ ಇರೋದ್ರಿಂದ ವರುಣ್ ಮಾಡ್ತಾನೆ. ವಿನೋದ್ ಎಡಿಟರ್, ಇವ್ರ ವಿಡಿಯೋ ಸೊ ಇವ್ರು ಗೊತ್ತಂತೆ. ಅಕ್ಕ ನೋಡಕ್ಕ, ನಾನ್ ಇನ್ಮೇಲೆ ನಿನ್ ರೀಲ್ಸ್ ಮಾಡ್ತೀನಕ್ಕ ನೋಡಕ್ಕ ರೆಡಿ ಆಗಕ್ಕ, ಆ ಜಾಗಕ್ಕೆ ಹೋಗೋಣ ಈ ಜಾಗಕ್ಕೆ ಹೋಗೋಣ ಅಂತವ್ರೆ. ನೋಡ್ತೀನಿ ಅದೇನ್ ಮಾಡ್ತಾರೆ ಅಂತ ಅಷ್ಟೇ ಗೈಸ್. ನಮ್ಮ ಅಜ್ಜಿ ಆಲ್ರೆಡಿ ಹೋಗಿ ಬನ್ನಿ ಹಚ್ಕೊಂಡ್ಬಿಟ್ಟೈತೆ. ಇವತ್ತು ಆಂಟಿ ರೂಮು ಅಜ್ಜಿದಾಗಿದೆ. ಪಾಪ ಅಜ್ಜಿಗೆ ಸುಸ್ತಾಗ್ಬಿಟ್ಟಿದೆ. ಅಜ್ಜಿ ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. 10,000 ಸೂಟ್ ಕೇಸ್ ಬಂದಿದೆ. ಮೇಡಮ್ ಅವರಿಗೆ ಇಷ್ಟ ಆಗಿಲ್ಲ. ನಾಟ್ ವರ್ತಿ. ಚಿಕ್ಕವಳೆ 4 ಬಟ್ಟೆ ಇಡಕ್ಕಾಗಲ್ಲ ಅದ್ರಲ್ಲಿ. ಅರೆ ಗೆಸ್ ಬ್ರ್ಯಾಂಡ್ ಬೇರೆ. ಗೆಸ್ ಗೈಸ್ ಗೆಸ್. ಫೋಟೋದಲ್ಲಿ ನೋಡಿದ್ರೆ ಅಷ್ಟು ದೊಡ್ಡದು ಅನ್ಸುತ್ತೆ. 2 ಬರುತ್ತೆ ಅಂತ ಯಾಮಾರಿ ತಗೊಂಡ್ಲು. ಸೊ ಇವಾಗ ಬೇಡ ಅಂತಿದ್ದಾಳೆ. ನೋಡೋಣ ಏನ್ ಮಾಡೋದು ಅಂತ. ಕಾಂಪ್ಲಿಮೆಂಟರಿ ಆಲ್ಟರ್ನೇಟಿವ್ ಗಿಫ್ಟ್ ಆಗಿ ಓಕೆ. ಈ ಫೇಮಸ್ ಯಾವ ಬ್ರ್ಯಾಂಡ್? ಗಿಯೋ. ಮಿರರ್ ಗಿಯೋ. ನೈಸ್, ಚೆನ್ನಾಗಿದೆ. ಏನಕ್ಕೆ ಅಂತ ಅಂದ್ರೆ ಗೆಸ್ ಮಾಡಪ್ಪ. ಡೈಪರ್. ಡೈಪರು, ಫೈಲ್ಸ್ ಒಳಗಡೆ ಎಲ್ಲ ತುಂಬುದು. ತಗೊಂಡು ಹೋಗ್ತೀನಿ ಈ ಬ್ಯಾಗ್ ನಾನು. ಅಂದ್ರೆ ಲ್ಯಾಪ್ಟಾಪ್ ಅಂದ್ರೆ ಆಫೀಸ್ ವರ್ಗವ್ರಿಗೆ ಚೆನ್ನಾಗೈತೆ. ಅಯ್ಯೋ, ಮನೇಲಿ 2 ಚೀಲ ತುಂಬಿಟ್ಟಿನಂತ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಆಫೀಸ್ಗೆ ಹೋಗ್ತೀನಲ್ಲ. ಇದು ನನಗೆ ನಂದು MK ಬ್ಯಾಗ್ ಒಳಗಡೆ ಅಲ್ಲಿ ನೋಡಿ ತೋರಿಸು. ನಂದು MK ಬ್ಯಾಗ್ ಒಳಗಡೆ ಫೈಲ್ಸ್ ಇಟ್ಬಿಟ್ಟು ನಾನು ಜಿಪ್ ಕ್ಲೋಸ್ ಮಾಡಿ. ಗೈಸ್ ಇದನ್ನ ಬರೋಬ್ಬರಿ 8 ತಿಂಗಳು ಯೂಸ್ ಮಾಡಿದ್ದಾಳೆ ಬರೀ ಹಾಸ್ಪಿಟ್ಲಿಗೆ ಅಂತ. ಬೇರೆ ಯಾವುದಕ್ಕೂ ಯೂಸ್ ಮಾಡ್ತಾ ಇಲ್ಲ. ಸೊ ಇವಾಗ ಹಾಸ್ಪಿಟಲ್ ಫೈಲ್ ಇಡಕ್ಕೆ ಅಂತಾನೆ ಈ ಬ್ಯಾಗ್ ತಗೊಂಡೆ. ಇದ್ರಲ್ಲಿ ಇಡಕ್ಕೆ ಜಿಪ್ ಹಾಕಕ್ಕಾಗ್ತಾ ಇಲ್ಲ ಅಂತ. ಈಗ ಕ್ಲೀನಾಗಿ ಆಗುತ್ತೆ ನೋಡು. ಅಲ್ಲ ಚೆನ್ನಾಗಿದೆ. ಓಕೆ, ಇದು ತುಂಬದಷ್ಟೇ. ಇಡ್ಕೋ ನಿಮಿಷ. ತುಂಬದಷ್ಟೇ ಇಡ್ಕೊಂಡು ಹೋಗೋಳು ನಾನು. ನನಗೆ ಚೆನ್ನಾಗಿರ್ಬೇಕು, ನಿನಗಲ್ಲ. ಕರೆಕ್ಟ್. ರೀಲ್ಸ್ ಐತಲ್ಲ ಗಂಡ ಹೆಂಡತಿ, ಗಂಡ ಈಗ ಹಾಕಕ್ ನೋಡು.
ಗಂಡ ಹೆಂಡತಿ ಬ್ಯಾಗ್ ಬೇಕು ಅಂತಾಳೆ. ಅರೆ ಗಂಡ ಹಿಂಗ್ ನೋಡಿ ನೋಡಿ ಸೆಲೆಕ್ಟ್ ಮಾಡಿ ಅವನಿಗೆ ಮ್ಯಾಚ್ ಆಗದ ಎತ್ಕೊಯ್ತಾನಲ್ಲ ಐತಲ್ಲ ಹಂಗೆ ನನಗೆ ಮ್ಯಾಚ್ ಆಗುತ್ತಾ ನೋಡ್ಬೇಕು. ನನಗಿಂತ ದೊಡ್ಡದೇ ಐತೆ ಅಷ್ಟೇ ಗೈಸ್. ಈಗ ಅದ್ರ ಬದಲು ಇದು ಬಂದಿದೆಯಂತೆ, ಅದು ರಿಟರ್ನ್ ಹೋಗ್ತಾ ಇದೆಯಂತೆ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಆದರೆ ಒಂದು ಬ್ರ್ಯಾಂಡೆಡ್ ಸೂಟ್ ಕೇಸ್ ತಗೋಬೇಕು ನಾವು. ತಗೋತೀನಿ ಇವಾಗ.